ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಾಮ್ ಇನ್ಫೋಟೆಕ್ ಕನ್ನಡ. ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ PUC ಆಗಿರುವಂಥ ಸ್ಟೂಡೆಂಟ್ಸು ನೆಕ್ಸ್ಟ್ ಅವ್ರ ಕೆರಿಯರ್ನ ಬಿಲ್ಡ್ ಮಾಡ್ಕೊಳಕ್ಕೆ ಇಷ್ಟಿಷ್ಟು ಇದೇ ಮಾಡಬೇಕು ಅಂತ ಫ್ಯೂಚರ್ ಇರುತ್ತೆ. ಆ ಫ್ಯೂಚರ್ ಏನಂದರೆ BSc ಅಗ್ರಿಕಲ್ಚರ್ ಆಗಿರ್ಬೋದು, ವೆಟರ್ನರಿ ಆಗಿರ್ಬೋದು, ಮತ್ತು ಫಾರ್ಮ್ ಸೈನ್ಸ್ ಯಾವುದೇ ಆಗಿರ್ಬೋದು. ನೆಕ್ಸ್ಟ್ ಅದಾದಮೇಲೆ ಇಂಜಿನಿಯರಿಂಗ್ ಬರುತ್ತೆ, ಇಂಜಿನಿಯರಿಂಗ್ ಆಗಿರ್ಬೋದು, MBBS ಮಾಡಿರ್ಬೋದು. ಅವ್ರದ್ದು ಇಂಟೆನ್ಷನ್ನೇ ಒಂಥರ ಇರುತ್ತೆ. ಈಗ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು CET ಎಕ್ಸಾಮ್ ಬರೆದಿರ್ತೀರ. CET ಎಕ್ಸಾಮ್ ಬರೆದ ನಂತರ ನಿಮಗೆ BSc ಅಗ್ರಿಕಲ್ಚರ್ ಅಥವಾ ವೆಟರ್ನರಿ ಮಾಡಬೇಕು ಅಂತ ಇರುತ್ತೆ. ನೀವು ಚಾಯ್ಸ್ ಎಂಟ್ರಿ ಮಾಡ್ತೀರಾ. ಫಸ್ಟ್ ಪ್ರಿಯಾರಿಟಿ ಬಂದ್ಬಿಟ್ಟು BSc ವೆಟರ್ನರಿ, ಅಗ್ರಿಕಲ್ಚರ್, ಫಾರೆಸ್ಟ್ರಿ ಈ ಥರ ಮಾಡ್ಕೊಂಡು ಹೋದಂಗೆ ಲಾಸ್ಟಿಗೆ ಇಂಜಿನಿಯರಿಂಗ್ ಕಾಲೇಜ್ ಹಾಕಿರ್ತೀರ. ನಿಮ್ಮ ರ್ಯಾಂಕು ಆ ಕಾಲೇಜ್ದು ಸೀಟ್ ಅಲಾಟ್ಮೆಂಟ್ ನೋಡಿದರೆ ನಿಮ್ಮ ರ್ಯಾಂಕು ತುಂಬ ಕಡಿಮೆ ಇರುತ್ತೆ. ಕಡಿಮೆ ಇದ್ದಾಗ ಏನಾಗುತ್ತೆ, ನಿಮಗೆ ಆ ಕಾಲೇಜಲ್ಲಿ ಸೀಟ್ ಸಿಗಲ್ಲ. ಸೀಟ್ ಸಿಗದಾಗ ಏನಾಗುತ್ತೆ, ನೀವು ಇಂಜಿನಿಯರಿಂಗ್ ಕಾಲೇಜ್ ಹಾಕಿರ್ತೀರಲ್ಲ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಯಾವುದೋ ಒಂದು ಕಾಲೇಜ್ ನಿಮ್ಗೆ ಸಿಕ್ಕಿರುತ್ತೆ. ಅದೇ ನಿಮಗೆ ಇಂಜಿನಿಯರಿಂಗ್ ಹೋಗೋಕ್ಕೆ ಇಷ್ಟ ಇರಲ್ಲ. ಇರಲಿ ಯಾವುದು ಸಿಗಿಲ್ಲ ಅಂದರೆ ಲಾಸ್ಟ್ ಆಪ್ಷನ್ ಒಂದು ಇಂಜಿನಿಯರಿಂಗ್ ಆದರೂ ಸಿಗಲ್ಲಪ್ಪ ಅಂತ ಹೇಳ್ಬಿಟ್ಟು ನೀವು ಹಾಕಿರ್ತೀರ. ನಿಮ್ಮ ದುರಾದೃಷ್ಟನೂ ಏನೋ ಗೊತ್ತಿಲ್ಲ, ನಿಮ್ಗೆ ಅದೇ ಕಾಲೇಜ್ ಸಿಕ್ಕಿರುತ್ತೆ. ಅಂದರೆ ನಿಮ್ಮ ಪೇರೆಂಟ್ಸ್ ಎಲ್ಲ ಹೇಳ್ತಾರೆ, ಇರಲಿ ಮಾಡು, ಈ ಇಂಜಿನಿಯರಿಂಗ್ ಏನೋ ಬ್ಯಾಡ್ ಏನಲ್ಲ, ಇಂಜಿನಿಯರಿಂಗ್ ಮಾಡ್ಬೋದು ನೀನು ಅಂತ ಹೇಳ್ಬಿಟ್ಟು ಅವ್ರು ಸಜೆಸ್ಟ್ ಕೊಡ್ತಾರೆ. ಆ ಕಾಲೇಜ್ಗೆ ನೀವು ಹೋಗಿ ಜಾಯಿನ್ ಆಗ್ತೀರಾ. ಜಾಯಿನ್ ಆದಮೇಲೆ ನಿಮಗೆ ಇಂಜಿನಿಯರಿಂಗ್ ಬಗ್ಗೆ ಏನು ಐಡಿಯಾನೇ ಇಲ್ಲ. BSc ಅಗ್ರಿಕಲ್ಚರ್ ಮಾಡಬೇಕು ಅಂತ ಇರುತ್ತೆ. ನೀವು BSc ಅಗ್ರಿಕಲ್ಚರ್ ಬಗ್ಗೆ ತಿಳ್ಕೊಂಡಿರ್ತೀರ, ಜಾಸ್ತಿ ಇಂಟ್ರೆಸ್ಟ್ ಅದು ಕೊಟ್ಟಿರ್ತೀರ. ಅದು ಕೊಟ್ಟಿದ್ದಾದ್ಮೇಲೆ ನಿಮಗೆ ಅದು ಯಾವ ಸಬ್ಜೆಕ್ಟ್ ಬರ್ತವೆ, ಏನು ಬರ್ತವೆ ಅಂತ ನಿಮ್ಗೆ ಇಂಜಿನಿಯರಿಂಗ್ ಸರಿ ಗೊತ್ತಿರಲ್ಲ. ಆಗ ಏನಾಗುತ್ತೆ, ಒಂಚೂರು ಕನ್ಫ್ಯೂಸ್ ಆಗುತ್ತೆ. ಆಮೇಲೆ ಒಂಚೂರು ಟೆನ್ಷನ್ ಜಾಸ್ತಿ ಆಗುತ್ತೆ. ಅವಾಗ ಆ ಟೈಮಲ್ಲಿ ಲೆಕ್ಚರರ್ಸು ಅಷ್ಟೊಂದು ಹತ್ರ ಆಗಿರಲ್ಲ. ಯಾಕಂದರೆ ನಾವು CET ಕೌನ್ಸಿಲಿಂಗ್ ಆದಮೇಲೆ, ಅಂದರೆ ಈಗ ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಮೇಕಪ್ ರೌಂಡು ಇದೆ ಏನಂತ ಇರುತ್ತೆ. ಇದೆಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಕಾಲೇಜ್ ಅವ್ರ ಮ್ಯಾನೇಜ್ಮೆಂಟ್ ಸೀನಿಯರ್ಸ್ ಇರ್ತಾರಲ್ಲ, ಅವ್ರಿಗೂ ನಿಮಗೆ ಎಷ್ಟು ಮಂತ್ಸ್ ಬ್ಯಾಕ್ ಆಗ್ತದೆ, 2 ಮಂತ್ಸ್ ಇಲ್ಲ 1.5 ಮಂತ್ಸ್ ಲೇಟಾಗಿ ಜಾಯ್ನ್ ಆಗಿರ್ತಾರೆ. ನೀವು ಜಾಯ್ನ್ ಆದಾಗ ಏನಾಗುತ್ತೆ, ಅವ್ರಿಗೆಲ್ಲ PCMB ಮಾಡಿ ಬಂದಿರ್ತಾರೆ. ಅವರು PCMB ಮಾಡಿ ಬಂದಿರೋರಿಗೆ ಈ ಥರ ಹೇಳ್ತಾರೆ, ಹಿಂಗೆ ಬೇಸಿಕ್ ಬಗ್ಗೆ ಹೇಳ್ಕೊಡ್ತಾರೆ. ಈಗ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರ್ಬೋದು, ಇಲ್ಲ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಆ ಥರ ಬರುತ್ತೆ ಅಂತ ಎಲ್ಲ ಹೇಳ್ಕೊಟ್ಟಿರ್ತಾರೆ. ನೀವು PCMB ಆಗಿ ಡೈರೆಕ್ಟು ಓದಿರ್ತೀರಾ. ಅವಾಗಲೇ ಒಂದು 10 to 15% ಚಾಪ್ಟರ್ಗಳೆಲ್ಲ ಕಂಪ್ಲೀಟ್ ಆಗಿರ್ತವೆ. ಆಮೇಲೆ ನೀವು ಹೋಗಿ ನೋಡಿದಾಗ ಏನಪ್ಪ ಇದು ಹಿಂಗಾಯ್ತು, ಏನು ಗೊತ್ತೇ ಆಗ್ತಾ ಇಲ್ಲ. ನಮ್ಮ ಟೆನ್ಷನ್ ಬೇಡ, ಇರೋದೇ 5 ಮಾಡಿಲಿರ್ತವೆ ಅಷ್ಟೇ ಗುರು. ಯಾವುದೇ ಸಬ್ಜೆಕ್ಟ್ ಅಂತೂ 5 ಮಾಡಿಲಿರ್ತವೆ. ಅದನ್ನೆಲ್ಲ ಹೇಳ್ತೀನಿ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನು ಒತ್ತಿ. ಇಂಜಿನಿಯರಿಂಗಲ್ಲಿ ಮೇನ್ ಈಗ ಭೂಮಲ್ಲಿರೋದು ಇನ್ನೊಂದು 8 ಬ್ರಾಂಚ್ ಭೂಮಲ್ಲಿ ಇದ್ದಾವೆ. ಅವು ಯಾವುವು ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸು, ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಸಿವಿಲ್ ಇಂಜಿನಿಯರಿಂಗು, ಏರೋನಾಟಿಕಲ್ ಇಂಜಿನಿಯರಿಂಗು, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು, ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು. ಈ 8 ಬ್ರಾಂಚ್ ಏನಿದ್ದಾವೆ ಇವೆಲ್ಲ ಒಂಥರ ಭೂಮಲ್ಲಿದ್ದಾವೆ. ನೆಕ್ಸ್ಟ್ ಇನ್ನೇನು ಮಾತಾಡ್ಬೋದು ಅಂದರೆ, ಈ ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲಿ 2 ಟೈಪ್ ಬರುತ್ತೆ. ಒಂದು BTU ಅಂತ ಒಂದು ಬರುತ್ತೆ, ಇನ್ನೊಂದು ಅಟಾನಮಸ್ ಅಂತ ಬರುತ್ತೆ. BTU ಅನ್ನೋದೇನೆಂದರೆ, ಈಗ ನಿಮ್ಮದು ಸೆಕೆಂಡ್ PUC ಬೋರ್ಡ್ ಯಾವ ಥರ ಇರುತ್ತೋ ಆ ಥರ. ಅಂದರೆ ಎಲ್ಲ ಕಾಲೇಜ್ ಅಂದರೆ ಅದು ಒಂದು ಯೂನಿವರ್ಸಿಟಿ ಕೆಳಗಡೆ ಕಾಲೇಜಸ್ ಯಾವ ಬರ್ತವೋ, ನಿಮ್ಮ ಸೆಕೆಂಡ್ PU ಯಾವ ಥರ ಇತ್ತೋ ಆ ಥರ ಇರೋದು BTU. ಇನ್ನೊಂದು ಅಟಾನಮಸ್ ಬಂದುಬಿಟ್ರೆ ಯೂನಿವರ್ಸಿಟಿನೇ ಅಟಾನಮಸ್, ಅಂದರೆ ಕಾಲೇಜೇ ಯೂನಿವರ್ಸಿಟಿ ಆಗಿರುತ್ತೆ. ಪ್ರತಿಯೊಂದು ಏನೇ ಡಿಸಿಷನ್ಸ್ ತಗೋಬೇಕಂದ್ರೆ ಆ ಕಾಲೇಜಿನಲ್ಲೇ ಸ್ವಂತವಾಗಿ ತಗೋಬೋದು. ಆದರೆ BTU ಆ ಥರ ಆಗಲ್ಲ. ಯಾಕೆ ಅಂದರೆ BTU ಏನೇ ಒಂದು ಅಕಾಡೆಮಿಕ್ ಕ್ಯಾಲೆಂಡರ್ ಆಗಿರ್ಬೋದು, ಎಕ್ಸಾಮಿನೇಷನ್ ಕಂಡಕ್ಟ್ ಆಗಿರ್ಬೋದು, ಅದೆಲ್ಲ ಆ ಯೂನಿವರ್ಸಿಟಿಯಿಂದಲೇ ಅವ್ರು ಕಳಿಸ್ತಾರೆ ನಿಮಗೆ. ಹಿಂಗೆ ಈ ಕಾಲೇಜ್ಗೆ ಕಳಿಸ್ತಾರೆ. ಈ ಕಾಲೇಜಿಗೆ ಕಳಿಸಿದಾದ್ಮೇಲೆ ಅವರು ಅದೇ ಪ್ರಕಾರ ಅವರು ಎಕ್ಸಾಮ್ ಆಗಿರ್ಬೋದು, ಆಮೇಲೆ ಹಾಲಿಡೇಸ್ ಕೊಡೋದಾಗಿರ್ಬೋದು, ಎಲ್ಲ ಅವ್ರ ಇಷ್ಟದಂತೆ ಮಾಡಬೇಕಾಗಿರುತ್ತೆ. ಅಂದರೆ BTU ಇಂದ ನೀವು ಹೋಗ್ತಾ ಇದ್ದಂದರೆ ನಿಮಗೆ ಕ್ಯಾಂಪಸ್ ಸೆಲೆಕ್ಷನ್ಗೆ ಒಂದು ಸಖತ್ತು ಯೂಸ್ ಆಗುತ್ತೆ. ನೆಕ್ಸ್ಟು ಅಟಾನಮಸ್ ಇಂದ ಆಗಲ್ಲ ಅಂತೇನಿಲ್ಲ, ಅಟಾನಮಸ್ ಕಾಲೇಜಲ್ಲೂ ಆಗ್ತವೆ. ಆದರೆ BTU ಇದ್ದರೆ ಬೆಸ್ಟ್. ಏಕೆಂದರೆ ಅದು ಫುಲ್ಲು ಗೋರ್ಮೆಂಟ್ ಅಂಡರ್ ಬರುತ್ತೆ. ಈಗ ಅಟಾನಮಸ್ ಕಾಲೇಜ್ ಆಗಿದ್ರೆ ಏನಾಗುತ್ತೆ ಅಂದರೆ, ಆ BTU ಇರುತ್ತೆ, ಆ BTU ಅಂದರೆ ಅಪ್ರೂವ್ಡ್ ಆಗಿರುತ್ತೆ ಅಷ್ಟೇ. BTU ಅರ್ಧ BTU ಅವ್ರು ನೋಡ್ಕೊಂತ ಇರ್ತಾರೆ, ನನ್ನ ಕಾಲೇಜಲ್ಲಿ ನೋಡ್ಕೊಂತಾರೆ. ಆದರೆ BTU ಅಂಡರ್ ಬರೋ ಕಾಲೇಜಸ್ ಯಾವ ಥರ ಇರುತ್ತೆ ಅಂದರೆ, ಫುಲ್ ಕಂಟ್ರೋಲು BTU ಅವ್ರ ಕಡೆ ಇದ್ದರೆ ಇರುತ್ತೆ. ಫಸ್ಟ್ ಇಯರ್ ಇಂಜಿನಿಯರಿಂಗ್ನಲ್ಲಿ ನಿಮಗೆ 2 ಸೆಮ್ಸ್ ಬರ್ತಾರೆ. ಒಂದು ಫಸ್ಟ್ ಸೆಮ್ ಆಗಿರ್ಬೋದು, ಇನ್ನೊಂದು ಎರಡನೇದು ಸೆಕೆಂಡ್ ಸೆಮ್ ಬಂದಿರುತ್ತೆ. ಫಸ್ಟಲ್ಲಿ P ಸೈಕಲ್ ಆಗಿರ್ಬೋದು, ನಿಮಗೆ C ಸೈಕಲ್ ಆಗಿರ್ಬೋದು. ಅಂದರೆ ಒಂದು ಸೆಮ್ಮಿಗೆ 1 ಸೈಕಲ್ ಬರುತ್ತೆ. P ಸೈಕಲ್ಲು, C ಸೈಕಲ್ ಇದು ಫಸ್ಟ್ ಇಯರಿಗೆ ಮಾತ್ರ. ಇನ್ನು ಸೆಕೆಂಡ್ ಇಯರ್ಗೆ ಹೋದ್ರೆ ಅಂದರೆ ನೀವು ಬ್ರಾಂಚ್ ಎಂಟ್ರಿ ಆಗ್ತೀರಾ. ಕಂಪ್ಯೂಟರ್ ಸೈನ್ಸ್ ಅಂದರೆ ಅದರೊಳಗೆ ಸಪ್ರೇಟ್ ಸಬ್ಜೆಕ್ಟ್ ಇರ್ತವೆ. ಆಮೇಲೆ ಸಿವಿಲ್ ಹೋಗ್ತೀರಾ, ಅದರೇ ಸಪ್ರೇಟು, ಮೆಕ್ಯಾನಿಕಲ್ ಅದರೇ ಸಪ್ರೇಟ್ ಸಬ್ಜೆಕ್ಟು, AIDS ಹೋಗ್ತೀರಾ, ಅದರೇ ಸಪ್ರೇಟ್ ಸಬ್ಜೆಕ್ಟ್ ಇರುತ್ತೆ. ಈ ಸಬ್ಜೆಕ್ಟ್ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.
ಈಗ ಜಸ್ಟ್ ನೋಡೋದಾದ್ರೆ ಫಸ್ಟ್ ಸೆಮ್ ಮತ್ತು ಸೆಕೆಂಡ್ ಸೆಮ್ಗೆ ಯಾವ ಸಬ್ಜೆಕ್ಟ್ ಬರ್ತಾವೆ ಅನ್ನೋದನ್ನ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಸೆಮ್ಮಲ್ಲಿ ಪಿ ಸೈಕಲ್ ಬಂತು ಅಂದರೆ ಫಸ್ಟಿಗೆ ಯಾವ 8 ಸಬ್ಜೆಕ್ಟ್ ಇರ್ತವೆ ಪಿ ಸೈಕಲಲ್ಲಿ. ಯಾವುವು ಅಂದರೆ ಮ್ಯಾಥ್ಸು, ಫಿಸಿಕ್ಸು, ಪ್ರಿನ್ಸಿಪಲ್ಸ್ ಆಫ್ ಪ್ರೋಗ್ರಾಮಿಂಗು, ಕಮ್ಯುನಿಕೇಷನ್ ಇಂಗ್ಲೀಷ್ ಆಗಿರುತ್ತೆ. ನೆಕ್ಸ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನು, ಅದಾದಮೇಲೆ ಇಂಟ್ರೊಡಕ್ಷನ್ ಟು ಸೈಬರ್ ಸೆಕ್ಯೂರಿಟಿ ಇರುತ್ತೆ, ಇಂಟ್ರೊಡಕ್ಷನ್ ಟು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇರುತ್ತೆ. ಇಷ್ಟು ಸಬ್ಜೆಕ್ಟ್ ಬರ್ತವೆ. ಇಷ್ಟು ಸಬ್ಜೆಕ್ಟಲ್ಲಿ 5 ಸಬ್ಜೆಕ್ಟು ಥಿಯರಿ ಸಬ್ಜೆಕ್ಟ್ ಆಗಿರುತ್ತೆ, ಇನ್ನು 3 ಸಬ್ಜೆಕ್ಟು ಟಿಕ್ ಮಾಡೋ ಸಬ್ಜೆಕ್ಟ್ ಆಗಿರುತ್ತೆ. ಅದಾದಮೇಲೆ ಇದರಲ್ಲಿ ಅಂದರೆ POP ಪ್ರಿನ್ಸಿಪಲ್ಸ್ ಆಫ್ ಪ್ರೋಗ್ರಾಮಿಂಗ್ಗೆ ಒಂದು ಲ್ಯಾಬ್ ಇರುತ್ತೆ. ನೆಕ್ಸ್ಟು ನೀನು ಫಿಸಿಕ್ಸ್ ಅಂದರೆ ಫಿಸಿಕ್ಸ್ ಬಂದಮೇಲೆ ಫಿಸಿಕ್ಸ್ಗೂ ಲ್ಯಾಬ್ ಇರುತ್ತೆ. ಇಲ್ಲಿ ಒಂದು 8 ಎಕ್ಸ್ಪೆರಿಮೆಂಟ್ ಇರುತ್ತೆ. ಆಮೇಲೆ ಪ್ರೋಗ್ರಾಮಿಂಗ್ ಬಂದರೆ ಒಂದು 9 ಪ್ರೋಗ್ರಾಮಿಂಗ್ ಇರುತ್ತೆ. ಈ ಪ್ರೋಗ್ರಾಮ್ ಎಲ್ಲ ಪಾಸ್ ಮಾಡಿದ್ರೆ ನೀವು ಥಿಯರಿ ಎಕ್ಸಾಮ್ ಬರೀಬೋದು. ಇಲ್ಲೇ ನೀವು ಫೇಲ್ ಆದರೆ ಅಂದರೆ ನಿಮಗೆ ಯಾವುದೇ ರೀತಿ ಅಂದರೆ ನಿಮಗೆ ಎಕ್ಸಾಮೇ ಕೊಡಲ್ಲ ಥಿಯರಿ ಎಕ್ಸಾಮು. ನೀವು ಫಸ್ಟು ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ನೀವು ಪಾಸ್ ಆಗಲೇಬೇಕು. ಲ್ಯಾಬ್ ಎಕ್ಸಾಮಲ್ಲಿ ಪಾಸ್ ಆಗಿದ್ರೆ ಮಾತ್ರ ನೀವು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ. ಇದಾಗಿತ್ತು ಫಸ್ಟ್ ಸೆಮ್ ಬಗ್ಗೆ. ಸೆಕೆಂಡ್ ಸೆಮ್ ಬಗ್ಗೆ ಅಂದರೆ ಸೆಕೆಂಡ್ ಸೆಮ್ ಬಗ್ಗೆ ಬಂದರೆ ಸಿ ಸೈಕಲ್ ಬಂದಿರುತ್ತೆ. ಸಿ ಸೈಕಲ್ ಅಂದರೆ ಕೆಮಿಸ್ಟ್ರಿ ಸೈಕಲ್. ಕೆಮಿಸ್ಟ್ರಿ ಸೈಕಲ್ ಯಾವ ಸಬ್ಜೆಕ್ಟ್ ಇರ್ತಾವೆ ಅಂದರೆ ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಕಂಪ್ಯೂಟರ್ ಏಡೆಡ್ ಡಿಸೈನಿಂಗ್ ಅಂದರೆ ಕ್ಯಾಡ್ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ, ಅದು ಫುಲ್ ಡ್ರಾಯಿಂಗ್ ಆಗಿರುತ್ತೆ. ನೆಕ್ಸ್ಟ್ ಅದಾದಮೇಲೆ ಪ್ರೊಫೆಷನಲ್ ರೈಟಿಂಗ್ ಸ್ಕಿಲ್ ಇನ್ ಇಂಗ್ಲೀಷ್ ಇರುತ್ತೆ. ನೆಕ್ಸ್ಟ್ ಸೈಂಟಿಫಿಕ್ ಫೌಂಡೇಶನ್ ಆಫ್ ಹೆಲ್ತ್ ಇರುತ್ತೆ, ಇಂಟ್ರೊಡಕ್ಷನ್ ಟು ಪೈಥಾನ್ ಪ್ರೋಗ್ರಾಮಿಂಗ್ ಇರುತ್ತೆ, ಇಂಟ್ರೊಡಕ್ಷನ್ ಟು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇರುತ್ತೆ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆದರೂ ಬರ್ಬೋದು, ಇಲ್ಲಂದರೆ ಇಂಟ್ರೊಡಕ್ಷನ್ ಟು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆದರೂ ಬರ್ಬೋದು. 3 ಟಿಕ್ ಮಾರ್ಕ್ ಹಾಕೋ ಸಬ್ಜೆಕ್ಟ್ ಇರುತ್ತೆ. ಇನ್ನು ಮಿಕ್ಕಿದ್ದ 5 ಸಬ್ಜೆಕ್ಟ್ ಏನು ಬರುತ್ತೋ ಅವೆಲ್ಲ ರೈಟಿಂಗ್ ಆಗಿರುತ್ತೆ. ನೆಕ್ಸ್ಟು ಇದರಲ್ಲಿ ಒಂದು ಕ್ಯಾಡ್ ಅಂತ ಹೇಳಿದ್ನಲ್ಲ, ಕಂಪ್ಯೂಟರ್ ಏಡೆಡ್ ಡಿಸೈನಿಂಗು, ಅದು ಲ್ಯಾಬ್ ಆಗಿರುತ್ತೆ. ನೀವು ಲ್ಯಾಬಲ್ಲೇ ಹೋಗ್ಬಿಟ್ಟು ಅಲ್ಲೇ ಥಿಯರಿ ಎಕ್ಸಾಮ್ ಆಗಿರ್ಬೋದು, ಪ್ರಾಕ್ಟಿಕಲ್ ಎಕ್ಸಾಮ್ ಆಗಿರ್ಬೋದು, ಎಲ್ಲ ಅಲ್ಲೇ ಬರ್ಬೋದು. ಒಂದು ಸೆಕೆಂಡ್ ಅಂದರೆ ಸಿ ಸೈಕಲ್ ಅಂದರೆ ಏನು ಅಡ್ವಾಂಟೇಜ್ ಅಂದರೆ ಥಿಯರಿ 4 ಸಬ್ಜೆಕ್ಟ್ ಬರೀಬೇಕಾಗುತ್ತೆ ಅಷ್ಟೇ ಗುರು. ಇನ್ನೊಂದು ಸಬ್ಜೆಕ್ಟು ಮುಂಚೆನೇ ಕೊಟ್ಟಿರ್ತಾರೆ, ಎಕ್ಸಾಮ್ಗಿಂತ ಮುಂಚೆನೇ ಕೊಟ್ಟಿರ್ತಾರೆ, ಅವಾಗಲೇ ನೀವು ಬರೀಬೋದು. ಅದು ಯಾವ ಸಬ್ಜೆಕ್ಟ್ ಅಂದರೆ ಕ್ಯಾಡ್ ಸಬ್ಜೆಕ್ಟ್ ಆಗಿರುತ್ತೆ. ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ ಅಂದರೆ 100 ಮಾರ್ಕಿಂಗ್ ಕ್ವಶನ್ ಪೇಪರ್ ಇರುತ್ತೆ. ಯಾವುದೇ ಸಬ್ಜೆಕ್ಟು ಎಲ್ಲ ಸಬ್ಜೆಕ್ಟಲ್ಲೂ 5 ಮಾಡ್ಯೂಲ್ ಬರ್ತವೆ. 5 ಮಾಡ್ಯೂಲ್ ಅಂದರೆ 5 ಚಾಪ್ಟರ್ ಥರ 5 ಮಾಡಿಲ್ಲ, ಚಾಪ್ಟರ್ನ ಮಾಡಿಲ್ಲ ಅಂತ ಕರೀತಾರೆ ಅಷ್ಟೇ. ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನೋಡಿ, ಈ ಥರ ಇರುತ್ತೆ ನಿಮ್ಮ ಕ್ವಶನ್ ಪೇಪರು. ಈ ಥರ ಅಂದರೆ ಇಲ್ಲಿ ನೋಡ್ಬೋದು. ಫಸ್ಟ್ ಕ್ವಶನ್ನು ಸೆಕೆಂಡ್ ಕ್ವಶನ್ ಓವರ್ 6 ಅಂತ ಹಾಕಿದ್ದಾರೆ. ಯಾಕೆ ಅಂದರೆ ಫಸ್ಟ್ 3 ಬರಿಬೋದು, ಇಲ್ಲ ಸೆಕೆಂಡ್ 3 ಬರಿಬೋದು. ಆ ಥರ ಕ್ವಶನ್ ಪೇಪರ್ ನಿಮ್ಗೆ ಇರುತ್ತೆ. ಒಂದು ಮಾಡ್ಯೂಲ್ನಲ್ಲಿ ನಿಮಗೆ 6 ಕ್ವಶನ್ ಕೊಡ್ತಾರೆ, 6ರಲ್ಲಿ 3 ಬರೀಬೇಕಾಗುತ್ತೆ. ಫಸ್ಟ್ ABC ಆಗಿರ್ಬೋದು, ಸೆಕೆಂಡ್ ABC ಆದರೂ ಆಗಿರ್ಬೋದು. ಫಸ್ಟ್ ABC ಅಂದರೆ ಎ ಬಂದ್ಬಿಟ್ಟು 7 ಮಾರ್ಕಿಂಗ್ ಇರುತ್ತೆ, ಬಿ 7 ಮಾರ್ಕಿಂಗ್ ಇರುತ್ತೆ, ನೆಕ್ಸ್ಟ್ ಸಿ ಬಂದ್ಬಿಟ್ಟು 6 ಮಾರ್ಕ್ಸ್, ಟೋಟಲ್ 20 ಮಾರ್ಕು. ಒಂದು ಮಾಡಿದ್ರು 20 ಮಾರ್ಕ್ ಇದ್ದರೆ ಎಷ್ಟು ಮಾಡಿದ್ರೆ 5 ಮಾಡಿದ್ರೆ 5 ಮಾಡ್ಯೂಲ್ಗೆ 20 ಮಾರ್ಕ್ ಅಂದರೆ 100 ಮಾರ್ಕ್ಸ್ಗೆ. ಅದು 100 ಮಾರ್ಕ್ಸ್ನ ನಿಮಗೆ 50ಗೆ ರೆಡ್ಯೂಸ್ ಮಾಡ್ಕೊತಾರೆ. ಈ 100 ಬಂದಿದ್ರೆ ನೀವು 50 ಕೊಟ್ಬಿಡ್ತಾರೆ ಮಾರ್ಕ್ಸಲ್ಲಿ. ನೆಕ್ಸ್ಟ್ 50 ಮಾರ್ಕ್ಸ್ ಇಲ್ಲಿಂದ ಕೊಡ್ತಾರೆ ಅಂದರೆ ನೀವು ಯಾವ್ದಾದ್ರು ಅಸೈನ್ಮೆಂಟ್ ಮಾರ್ಕ್ ಆಗಿರ್ಬೋದು, ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಆಮೇಲೆ ರೆಗ್ಯುಲಾರಿಟಿ ಕಾಲೇಜಿಗೆ ಕರೆಕ್ಟಾಗಿ ಓದ್ತಿದ್ರು ಇಲ್ಲೋ, ಲ್ಯಾಬಿಂಗ್ ಆಗಿರ್ಬೋದು, ಈ 50 ಮಾರ್ಕ್ಸು ನಿಮ್ಮ ಲೆಕ್ಚರ್ಸ್ ಕೈಲಿರುತ್ತೆ. ನೀವು ಲೆಕ್ಚರ್ಸ್ ಎಷ್ಟು ಕರೆಕ್ಟಾಗಿ ಇರ್ತೀರೋ ಅಷ್ಟು ಮಾರ್ಕ್ಸ್ ನಿಮಗೆ ಅದರಲ್ಲಿ ಕೊಡ್ತಾರೆ, ಸರಿನಾ? ಇನ್ನು 50 ಮಾರ್ಕ್ಸ್ ಥಿಯರಿ ಎಕ್ಸಾಮ್. ಈಗ ಹೇಳಿರೋ ಸಬ್ಜೆಕ್ಟ್ ಯಾವ ಬ್ರಾಂಚಿಗೆ ಬರ್ತದೆ? CSE ಬ್ರಾಂಚಿಗೆ ಬರ್ತದೆ. ಬೇರೆ ಬ್ರಾಂಚ್ಗಳ ಸಬ್ಜೆಕ್ಟ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.